ಹನುಮಂತ್ ಫಲ. ಸರ್ಪಗಂಧ. ಈ ಗಿಡದ ವೈಜ್ಞಾನಿಕ ಹೆಸರು ಏನೆಂದರೆ ರವೋಲ್ಫಿಯಾ ಸೆರ್ಪೆಂಟಿನಾ. ಉಪಯೋಗದ ಭಾಗ: ಬೇರು. ಉಪಯೋಗ: ಹಾವು ಮತ್ತು ವಿಷಕಾರಕ ಕೀಟಗಳು ಕಚ್ಚಿದಲ್ಲಿ ರಕ್ತದ ಒತ್ತಡವನ್ನು ಕಡಿಮೆಗೊಳಿಸಲು ಸಹಾಯಕ. ದಂತಕಥೆಯೊಂದರ ಪ್ರಕಾರ, ಹಾವು ಮುಂಗುಸಿ ಜಗಳದಲ್ಲಿ ಹಾವು ಮುಂಗುಸಿಗೆ ಕಚ್ಚಿದಾಗ ಹಾವಿನ ವಿಷ ದೇಹಕ್ಕೆ ಸೇರಬಾರದು ಎಂದು ಮುಂಗುಸಿ ಸರ್ಪಗಂಧ ಬೇರನ್ನು ತಿನ್ನುತ್ತದೆ ಎಂಬುದು ದಂತಕಥೆ ಅಷ್ಟೇ. ವೈಜ್ಞಾನಿಕವಾಗಿ ನೋಡಿದಾಗ ಮುಂಗುಸಿಯ ದೇಹದ ರಚನೆ ಮತ್ತು ಚತುರತೆಯು ಅದರ ಜೀವಂತಿಕೆಗೆ ಕಾರಣವಾಗಿದೆ. ಕನಗಲೆ. ಇದರ ವೈಜ್ಞಾನಿಕ ಹೆಸರು ನೆರಿಯಮ್ ಒಲಿಂಡರ್. ಉಪಯೋಗದ ಭಾಗ: ಎಲೆ, ಹೂ ಮತ್ತು ಬೇರು. ಉಪಯೋಗ: ಚರ್ಮದ ಕ್ಯಾನ್ಸರ್, ಕುಷ್ಠರೋಗ, ಮಲೇರಿಯಾ, ಗರ್ಭಪಾತ, ತುರಿಕೆ ನಿವಾರಣೆಗೆ ಸಹಾಯಕ. ಪಾರಿಜಾತ. ಇದರ ಉಪಯೋಗದ ಭಾಗ: ಬೇರು. ಉಪಯೋಗ: ಚರ್ಮದ ಕ್ಯಾನ್ಸರ್, ಮೂತ್ರದ ಸೋಂಕು, ಗಾಯ, ಅಧಿಕ ರಕ್ತಸ್ರಾವ, ಕೆಮ್ಮು ನಿವಾರಣೆಗೆ ಸಹಾಯಕ. ಶಂಖಪುಷ್ಪ. ಉಪಯೋಗದ ಭಾಗ: ಎಲೆ. ಇದರ ಉಪಯೋಗ: ಜೀರ್ಣಕ್ರಿಯೆ ಉತ್ತಮಗೊಳಿಸಲು, ಮಲಬದ್ಧತೆ ನಿವಾರಣೆಗೆ, ಮಾನಸಿಕ ಆರೋಗ್ಯಕ್ಕೆ ಸಹಾಯಕ. ಚಕ್ರಮುನಿ. ಉಪಯೋಗ ಭಾಗ: ಎಲೆ. ಇದರ ಉಪಯೋಗ: ಜೀವಸತ್ವ ಕೊರತೆ, ಕಣ್ಣಿನ ತೊಂದರೆ, ಹುಣ್ಣು, ಮೂತ್ರಪಿಂಡ ತೊಂದರೆ ನಿವಾರಣೆಗೆ ಸಹಾಯಕ. ಅಶೋಕ ಗಿಡ. ಸೈಂಟಿಫಿಕ್ ನೇಮ್ ಸಾರಕ ಅಶೋಕ. ಉಪಯೋಗದ ಭಾಗ: ತೊಗಟೆ. ಉಪಯೋಗ: ಮಹಿಳೆಯರಲ್ಲಿ ಹಾರ್ಮೋನ್ ಅಸಮತೋಲನವನ್ನು ತಡೆಯಲು ಸಹಾಯಕ. ದೊಡ್ಡಪತ್ರೆ. ಉಪಯೋಗದ ಭಾಗ: ಎಲೆಗಳು. ಉಪಯೋಗ: ಅಜೀರ್ಣ, ಶೀತ, ಕೆಮ್ಮು ನಿವಾರಣೆಗೆ ಸಹಾಯಕ. ಪಚೋಲಿ. ಉಪಯೋಗದ ಭಾಗ: ಎಲೆ. ಉಪಯೋಗ: ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ಸಹಾಯಕ. ಸೊಗಡೆ ಬೇರು. ಇದರ ವೈಜ್ಞಾನಿಕ ಹೆಸರು ಎಮಿಡೆಸ್ಮಸ್ ಇಂಡಿಕಸ್. ಉಪಯೋಗದ ಭಾಗ: ಬೇರು. ಇದರ ಉಪಯೋಗ: ಚರ್ಮದ ಕಾಯಿಲೆಗಳು, ಕಿಡ್ನಿ ಸಂಬಂಧಿ ಕಾಯಿಲೆಗಳು, ಮೂತ್ರ ಸಂಬಂಧಿ ತೊಂದರೆ ನಿವಾರಣೆಗೆ ಸಹಾಯಕ. ಕಸ್ತೂರಿ ಅರಿಶಿನ. ಇದರ ವೈಜ್ಞಾನಿಕ ಹೆಸರು ಕರ್ಕ್ಯೂಮ ಆರೋಮ್ಯಾಟಿಕ್. ಉಪಯೋಗದ ಭಾಗ: ಬೇರು. ಇದರ ಉಪಯೋಗ: ಚರ್ಮದ ಕ್ಯಾನ್ಸರ್, ಮೂತ್ರದ ಸೋಂಕು, ಗಾಯ, ಅಧಿಕ ರಕ್ತಸ್ರಾವ, ಕೆಮ್ಮು ನಿವಾರಣೆಗೆ ಸಹಾಯಕ. ಮಂಗರವಳ್ಳಿ ಗಿಡ. ಇದರ ವೈಜ್ಞಾನಿಕ ಹೆಸರು ಸೀಸಸ್ ಕ್ವಾಡ್ರಾಗ್ಯುಲಾರಿಸ್. ಉಪಯೋಗದ ಭಾಗ: ಪೂರ್ಣ ಸಸ್ಯ. ಇದರ ಉಪಯೋಗ: ರಕ್ತಭೇದಿ, ಮೂಳೆ ಮುರಿತ ತೊಂದರೆಗಳ ನಿವಾರಣೆಗೆ ಸಹಾಯಕ. ಕಾಶಿಗಣಗಳೆ. ಇದರ ವೈಜ್ಞಾನಿಕ ಹೆಸರು ಕೆಥರಾಂಥಸ್ ರೋಸಿಯನ್ಸ್. ಉಪಯೋಗದ ಭಾಗ: ಇಡೀ ಸಸ್ಯ. ಇದರ ಉಪಯೋಗ: ಮಧುಮೇಹ ನಿವಾರಕ, ರಕ್ತಸ್ರಾವ ತಡೆಗೆ, ಚರ್ಮರೋಗ ನಿವಾರಣೆಗೆ ಸಹಾಯಕ. ಶುಂಠಿ. ಸೈಂಟಿಫಿಕ್ ನೇಮ್ ಜಿಂಜಿಬರ್ ಅಫಿಸಿನಾಲೆ. ಉಪಯೋಗದ ಭಾಗ: ಬೇರು. ಉಪಯೋಗ: ವಾಕರಿಕೆಗೆ ಚಿಕಿತ್ಸೆ, ರಕ್ತದಲ್ಲಿನ ಸಕ್ಕರೆ ಮಟ್ಟದ ನಿಯಂತ್ರಣ, ಅಜೀರ್ಣ ನಿವಾರಣೆಗೆ ಸಹಾಯಕ. ಅಶ್ವಗಂಧ ಗಿಡ. ಇದರ ವೈಜ್ಞಾನಿಕ ಹೆಸರು ವಿಥ್ಯಾನಿಯಾ ಸೋಮ್ನಿಫೆರಾ. ಉಪಯೋಗದ ಭಾಗ: ಬೇರು, ತೊಗಟೆ, ಎಲೆ, ಹಣ್ಣು ಮತ್ತು ಬೀಜ. ಉಪಯೋಗ: ಪೌಷ್ಟಿದಾಯಕ, ಕೆಮ್ಮು, ದಮ್ಮು, ರಕ್ತಹೀನತೆ, ಹೃದ್ರೋಗ, ತುರಿಕೆ, ಬಂಜೆತನ ನಿವಾರಣೆಗೆ ಸಹಾಯಕ. ಇನ್ಸುಲಿನ್ ಗಿಡ. ಇದರ ವೈಜ್ಞಾನಿಕ ಹೆಸರು ಕಸ್ಟಸ್ ಇಗ್ನಿಯಸ್. ಉಪಯೋಗದ ಭಾಗ: ಎಲೆ. ಇದರ ಉಪಯೋಗ: ಸಕ್ಕರೆ ಕಾಯಿಲೆ ನಿವಾರಣೆಗೆ ಸಹಾಯಕ. ಲಕ್ಕಿ ಗಿಡ. ಇದರ ವೈಜ್ಞಾನಿಕ ಹೆಸರು ವಿಟಕ್ಸ್ ನೆಗುಂಡೋ. ಉಪಯೋಗದ ಭಾಗ: ಎಲೆ, ಬೇರು, ಕಾಯಿ. ಉಪಯೋಗ: ಜಂತುನಾಶಕ, ಕೇಶವರ್ಧಕ, ಕೀಟನಾಶಕಕ್ಕೆ ಸಹಾಯಕಾರಿ. ನೋನಿ. ಇದರ ವೈಜ್ಞಾನಿಕ ಹೆಸರು ಮೋರಿಂಡಾ ಸಿಟ್ರಿಫೋಲಿಯಾ. ಉಪಯೋಗದ ಭಾಗ: ಹಣ್ಣು, ಎಲೆ. ಉಪಯೋಗ: ಕ್ಯಾನ್ಸರ್, ರಕ್ತದೊತ್ತಡ, ಬ್ಯಾಕ್ಟೀರಿಯಾ ಹಾಗೂ ವೈರಲ್ ಉರಿಯೂತ ನಿವಾರಣೆ ಸಹಾಯಕ. ಗೋರಂಟಿ ಮೆಹಂದಿ. ಇದರ ವೈಜ್ಞಾನಿಕ ಹೆಸರು ಲೋಸೋನಿಯಾ ಇನರ್ಮಿಸ್. ಉಪಯೋಗದ ಭಾಗ: ಸಸ್ಯದ ಎಲ್ಲ ಭಾಗಗಳು.
ಉಪಯೋಗ ಹಲ್ಲು ನೋವು, ಕಾಮಾಲೆ, ಕೈಕಾಲು ಉರಿ, ಅಧಿಕ ಋತುಸ್ರಾವ, ಉಗುರು ಸುತ್ತು, ತಲೆ ಹುಟ್ಟು ನಿವಾರಣೆಗೆ ಸಹಾಯಕ. ಹನುಮಂತ್ ಫಲ ಇದರ ವೈಜ್ಞಾನಿಕ ಹೆಸರು ಅನಾನ ಮುರಿಕಟ. ಉಪಯೋಗದ ಭಾಗ ಹಣ್ಣು ಎಲೆ. ಉಪಯೋಗ ಕ್ಯಾನ್ಸರ್ ನಿವಾರಣೆಗೆ ರಾಮಬಾಣ ಇದ್ದಂತೆ. ಲವಂಗ ತುಳಸಿ ಸೈಂಟಿಫಿಕ್ ನೇಮ್ ಆಸಿಮಮ್ ಗ್ರಾಟಿಸಿಮಮ್. ಉಪಯೋಗದ ಭಾಗ ಎಲೆಗಳು. ಉಪಯೋಗ ಸೌಂದರ್ಯವರ್ಧಕ, ಊದುಬತ್ತಿ ತಯಾರಿಕೆಗೆ ಸಹಾಯಕ. ಆಡುಸೋಗೆ ಸೈಂಟಿಫಿಕ್ ನೇಮ್ ಜಸ್ಟಿಕಾ ಅಡತೋಡ. ಉಪಯೋಗದ ಭಾಗ ಎಲೆ. ಉಪಯೋಗ ಕೆಮ್ಮು, ದಮ್ಮು, ಶ್ವಾಸಕೋಶ ತೊಂದರೆ ಮತ್ತು ಹಲ್ಲು ನೋವು ನಿವಾರಣೆಗೆ ಸಹಾಯಕ.